ಸಲ್ಲಿಸಲು ಸಾಲದು, ಏಕೆಂದ್ರೆ ನೀನು ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮ ಸಂತೈಸಿ ನಡೆಸಿ ಕಾಪಾಡುವ ದೇವರಾಗಿದೆ. ನನ್ನ ದಿನಗಳನ್ನು ನಮ್ಮನ್ನು ಆಶ್ರಯಿಸಿ ಬಲಪಡಿಸಿ ನಾನು ಹೋಗೋ ಬರಣಗಳಲ್ಲಿ ನೀನು ನಮ್ಮನ್ನು ನಡೆಸಿ ನಮ್ಮನ್ನು ಕಾದದಕ್ಕೆ ನಾಮ ಸ್ತೋತ್ರವಾಗಲಿ. ಸ್ವಾಮಿ, ನೆನೆಯಿಂದ ಈ ಒಂದು ಅನುದಿನದ ಇದು ಸಬ್ಬತ್ ಒಂದು ಕನ್ನಡ ಸಬ್ಬತ್ ಕಾಲ ಈ ಕೂಟವನ್ನು ವಿಶೇಷ ಆಶ್ರಯಿಸಿ ಬಲಪಡಿಸಿ ಯಶಸ್ವಿಯಾಗಿ ನಡೆಯುವಂತೆ ಇದಕ್ಕೆ ಅನೇಕರು ಭಾಗವಹಿಸಿ ಆಸಕ್ತಿಯಿಂದ ನಿನ್ನ ಸೇವೆಗೆ ಮುಂದಾಗುವಂತೆ ಒಬ್ಬೊಬ್ಬರನ್ನು ಆಶ್ರಯಿಸಿ ಬಲಪಡಿಸು. ನಿಯೋಜಕರಾದಂತ ಈ ಸವಿತಾ ಮತ್ತು ಮ್ಯಾಥ್ಯೂ ಮತ್ತು ಎಂ ರಾಜರವರೆಗೂ ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಅಂತಾರಾಷ್ಟ್ರೀಯ ಸಭಾ ಶಾಲೆಯನ್ನ ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷ ಗೀತೆಯನ್ನ ಬೋಧಕರಾದ ಎಂ ರಾಜ್ರವರ ಮೂಲಕವಾಗಿ ಕೇಳುವ. ಮಾಸ್ಟರ್, ಹಲೋ ಸರ್, ವಾಯ್ಸ್ ಬರ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ, ಹಾಡು ಕೇಳ್ತಾ ಇಲ್ಲ ನಿಮ್ಗೆ. ಕೇಳಿಸ್ತಾ ಇದೆಯಾ? ಹಲೋ ಪಾಸ್ಟರ್, ರಾಜು ಪಾಸ್ಟರ್ ಕೇಳಿಸ್ತಾ ಇದೆಯಾ? ಆಡಿಯೋ ಆಫ್ ಇದೆ. ಕೇಳಿಸ್ತಾ ಇದೆಯಾ? ಈಗಕ್ಕೆ ಏತು ಬಣ್ಣಿಸುವೆ ನಂದೇವರ ಕೃಪೆಯ, ಸ್ತುತಿಸುವೆ ಕರುಣಾಳು ಕಾತನ, ಬಣ್ಣಿಸುವೆ ನಂದೇವರ ಕೃಪೆಯ, ಸ್ತುತಿಸುವೆ ಕರುಣಾಳು ಕಾತನ. ದೇವ ಕುವರ ದಿವ್ಯ ಮಹಿಮ ಪ್ರೀತಿ ಸ್ವರೂಪನ, ಮುಕ್ತಿದಾಯಕ ಜ್ಞಾನ ರಕ್ಷಕ ಪ್ರೇಮ ಜ್ಯೋತಿಯ, ದೇವ ಕುವರ ದಿವ್ಯ ಮಹಿಮ ಪ್ರೀತಿ ಸ್ವರೂಪನ, ಮುಕ್ತಿದಾಯಕ ಜ್ಞಾನ ರಕ್ಷಕ ಪ್ರೇಮ ಜ್ಯೋತಿಯ, ಬಣ್ಣಿಸುವೆ ನಂದೇವರ ಕೃಪೆಯ,
ನಾನೇ ಸ್ತುತಿಸುವೆ ಕರುಣಾಳು ಕಾತನ ಆಕಾಶ ಮಂಡಲ ನಕ್ಷತ್ರಗಳನ್ನು ನೀನೆ ರೂಪಿಸಿದ್ದೀ ಸೂರ್ಯ ಚಂದ್ರರ ಆಧಾರವಿಲ್ಲದೆ ನೀನೆ ನಿಲ್ಲಿಸಿದ್ದೀ ಆಕಾಶ ಮಂಡಲ ನಕ್ಷತ್ರಗಳನ್ನು ನೀನೆ ರೂಪಿಸಿದ್ದೀ ಸೂರ್ಯ ಚಂದ್ರರ ಆಧಾರವಿಲ್ಲದೆ ನೀನೆ ನಿಲ್ಲಿಸಿದ್ದೀ ವಂದಿಸುವೆ ನಂದೇವರ ಕೃಪೆಯ ನಾನೇ ಸ್ತುತಿಸುವೆ ಕರುಣಾಳು ಕಾತನ ಪಾಪಿಯ ಪಾಪದ ಭಾರವಹರಿಸಿ ನಡೆಸುವಂತವನೇ ಪಾಪದ ಫಲದ ಮರಣದಿಂದ ತಪ್ಪಿಸುವಂತವನೇ ಪಾಪಿಯ ಪಾಪದ ಭಾರವಹರಿಸಿ ನಡೆಸುವಂತವನೇ ಪಾಪದ ಫಲದ ಮರಣದಿಂದ ತಪ್ಪಿಸುವಂತವನೇ ವಂದಿಸುವೆ ನಂದೇವರ ಕೃಪೆಯ ನಾನೇ ಸ್ತುತಿಸುವೆ ಕರುಣಾಳು ಕಾತನ ಎಂದು ವಂದಿಸುವೆ ದೇವ ಕೃಪೆಯ ನಾನೇ ಸ್ತುತಿಸುವೆ ಕರುಣಾಳು ಕಾತನ ಕರುಣಾಳು ಕಾತನ ಆಮೆನ್. ವಿಶೇಷ ಗೀತೆಯ ಮೂಲಕವಾಗಿ ನಮ್ಮನ್ನ ಮುನ್ನಡೆಸಿದ ಬೋಧಕರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುವಂತೊಳಗಿದ್ದೇನೆ. ಈ ಒಂದು ಸಮಯವು ಸಭಾಶಾಲೆಯ ಪಾಠವನ್ನ ಕಲಿತಕ್ಕಂತ ಒಂದು ಸಮಯವಾಗಿದೆ. ಈ 3ನೇ ತ್ರೈಮಾಸಿಕದಲ್ಲಿ ನಾವು ಕಲಿತಕ್ಕಂತ ಒಂದು ಸಭಾಶಾಲೆಯ ಒಂದು ಪಾಠವು ಮಾರ್ಕನು ಬರೆದ ಸುವಾರ್ತೆಯಾಗಿದೆ. ಈ 3 ತಿಂಗಳ ಕಾಲ ನಾವು ಮಾರ್ಕನ ಸುವಾರ್ತೆಯನ್ನ ಕೂಲಂಕುಷವಾಗಿ ಕಲಿಯುವಂತವರಾಗಿದ್ದೇವೆ. ನೆನ್ನೆಯ ದಿನದಲ್ಲಿ ಬೋಧಕರಾದ ಎಸ್ ಟಿ ಸಾಲಮನ್ ರವರು ಪೀಠಿಕೆಯ ವಿಚಾರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮೊದಲನೆಯ ಪಾಠವು ನಮಗೆ ತಿಳಿಸ್ತಕ್ಕಂಥದ್ದು ಮಾರ್ಕ ಯಾರು ಎಂಬುದಾಗಿ, ದ ಬಿಗಿನಿಂಗ್ ಆಫ್ ದ ಗಾಸ್ಪೆಲ್, ಸುವಾರ್ತೆಯ ಪ್ರಾರಂಭದ ವಿಷಯವಾಗಿ ನಾವು ಕಲಿಯುವಂತವರಾಗಿದ್ದೇವೆ. ಈ ದಿನದಲ್ಲಿ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡ್ತಕ್ಕಂಥವ್ರು ಹಿರಿಯ ಬೋಧಕರಾದ ಪ್ರಸನ್ನ ಕುಮಾರ್ ರವರು. ಈ ದಿನದ ಒಂದು ಪಾಠವು ದ ಫೇಲ್ಡ್ ಮಿಷನರೀಸ್, ಅಂದ್ರೆ ಸುವಾರ್ಥ ಸೇವೆಯಲ್ಲಿ ಹಿಂಜರಿಯುವಿಕೆಯ ವ್ಯಕ್ತಿಯ ವಿಚಾರದಲ್ಲಿ ಈ ದಿನದಲ್ಲಿ ಕಲಿಯುವಂತವರಾಗಿದ್ದೇವೆ. ಬೋಧಕರಾದ ಪ್ರಸನ್ನ ಕುಮಾರ್ ಅವರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಸಭಾಶಾಲೆಯ ಪಾಠವನ್ನ ನಮಗೆ ಕಲಿಸಿಕೊಡಲು ಹೃದಯ ಪೂರ್ವಕವಾಗಿ ಆದರದಿಂದ ಸ್ವಾಗತಿಸುವಂತವಳಾಗಿದ್ದೇನೆ. ಹಿರಿಯ ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ವಿಡಿಯೋ ಪ್ಲೀಸ್ ಪಾಸ್ಟರ್. ದೇವರ ವಾಕ್ಯವನ್ನ ಕಲಿಯುವಂತ ಅವಕಾಶವನ್ನ ದೇವರು ಒದಗಿಸಿಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಹೇಳೋಣ. ಅನೇಕ ದಿವಸಗಳಿಂದ ಅಂತಾರಾಷ್ಟ್ರೀಯ ಕನ್ನಡ ಸಭಾಶಾಲೆ, ಈ ಸಭಾಶಾಲೆ ಭಾಗದಲ್ಲಿ ಪಾಠಗಳನ್ನ ಪ್ರತಿದಿನವೂ ಕಲಿತಾ ಇದ್ದೆ. ಕಾರಣಾಂತರದಿಂದ ಅದು ಸ್ವಲ್ಪ ಕಾಲ ನಿಂತು ಹೋಗಿತ್ತು. ಆದ್ರೆ ಇವತ್ತು ಅದನ್ನ ಮುಂದುವರಿಸಿಕೊಂಡು ಹೋಗುವ ಅವಕಾಶವನ್ನ ಇದರ ಮುಂದೆ ದೇವರ ವಾಕ್ಯಗಿರ್ತಕ್ಕಂಥ ಶಕ್ತಿ
ಬಗೆದಷ್ಟು ಆಳವಾಗಿ ಅದನ್ನ ಕಲಿತುಕೊಳ್ಳುವಂತರಾಗಿದ್ದೇವೆ. ಈ ತ್ರೈಮಾಸಿಕದಲ್ಲಿ ಮಾರ್ಕನು ಬರೆದ ಸುವಾರ್ತೆ, ಅನೇಕರಿಗೆ ಇದರ ಪರಿಚಯ ಈಗಾಗಲೇ ಆಗಿದೆ. ನಿನ್ನೆ ಬೋಧಕರಾದ ಸಾಲಮನ್ ರವರು ನಿಮಗೆ ಪರಿಚಯ ಮಾಡಿಕೊಟ್ಟಿರಬಹುದು. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 16 ಅಧ್ಯಾಯಗಳಿವೆ. ಈ 16 ಅಧ್ಯಾಯಗಳನ್ನು ನಾವು ಕಲಿಯುವಾಗ ಇದನ್ನ 2 ಭಾಗವಾಗಿ ನಾವು ಕಲಿಯಬಹುದು. 1 ರಿಂದ 8 ಅಧ್ಯಾಯಗಳಲ್ಲಿ ಒಂದು ಪ್ರಶ್ನೆಯನ್ನ ಮಾರ್ಕನ ಸುವಾರ್ತೆಯಲ್ಲಿ ಕಲಿತುಕೊಳ್ಳುವಂತರಾಗಿದ್ದೇವೆ. ಆ ಪ್ರಶ್ನೆ ಯಾವುದೆಂದರೆ, ಯೇಸು ಯಾರು? ಹೂ ಇಸ್ ಜೀಸಸ್? ಆತನು ಯಾರು ಎಂಬುದನ್ನ ಈ ಒಂದು ಪಾಠದಲ್ಲಿ ಮಾರ್ಕನು ವಿವರಣೆ ಮಾಡುತ್ತಿಲ್ಲ, ಅಥವಾ ಯೇಸು ಕ್ರಿಸ್ತನೇ ಹೇಳುತ್ತಿಲ್ಲ ತಾನು ಯಾರು ಅಂತ. ಆದರೆ ತನ್ನ ಒಂದು ಉಪದೇಶದಿಂದ, ತನ್ನ ಒಂದು ಅದ್ಭುತ ಕಾರ್ಯಗಳಿಂದ ಜನರಿಗೆ ತಿಳಿಸಿಕೊಡುತ್ತಾರೆ ಆತನು ಯಾರು ಎಂಬುದಾಗಿ. ಉದಾಹರಣೆಗೆ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ ಮುಂದೆ ಕರೀಲಿಕ್ಕೆ ಹೋಗ್ತೇವೆ. ದೆವ್ವಗಳಿಗೆ ಗೊತ್ತಿತ್ತು, ದೇವಕುಮಾರನೇ ನಮ್ಮ ಬಳಿಯಲ್ಲಿ ಬರಬೇಡಿ ಎಂಬುದಾಗಿ ಆ ದೆವ್ವಗಳು ಸಹ ಹೇಳ್ತಾ ಇದ್ವು. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸುವಾಗ ಯೇಸು ಕ್ರಿಸ್ತನು ಯಾರು ಎಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ಆತನ ಬಗ್ಗೆ ಈ ಬರಹಗಾರನಾದಂತ ಮಾರ್ಕನು ತಿಳಿಸ್ತಕ್ಕಂಥದ್ದು ಯೇಸು ಕ್ರಿಸ್ತನು ಮೆಸ್ಸಿಯನು ಎಂಬುದಾಗಿ. ಯೇಸು ಕ್ರಿಸ್ತನು ತಾನು ಈ ಲೋಕಕ್ಕೆ ಬರಬೇಕಾದ ಮೆಸ್ಸಿಯನು, ದೇವರ ಕುಮಾರನು ಎಂಬುದಾಗಿ ಪರಿಚಯ ಮಾಡಿಕೊಡುತ್ತಿದ್ದಾರೆ. 2ನೇ ಭಾಗದಲ್ಲಿ ಅಂದ್ರೆ 9 ರಿಂದ 16 ವಚನಗಳಲ್ಲಿ ಪುಸ್ತಕದ ಅಂತ್ಯದಲ್ಲಿ ಯೇಸು ಕ್ರಿಸ್ತನು ಯಾರು ಎಂಬುದನ್ನು ತಿಳಿದುಕೊಳ್ಳುವ ಜೊತೆಯಲ್ಲಿ ಯೇಸು ಕ್ರಿಸ್ತನು ಎಲ್ಲಿ ಹೋಗುತ್ತಿದ್ದಾರೆ ಎಂಬುದನ್ನ ನಾವು ಕಂಡುಕೊಳ್ಳುತ್ತೇವೆ. ಬಹಳ ಆಶ್ಚರ್ಯಕರವಾದಂತ ಒಂದು ಉತ್ತರ ಸಿಗ್ತದೆ. ಅದ್ಯಾವುದಂದ್ರೆ, ಯೇಸು ಕ್ರಿಸ್ತನು ಎಲ್ಲಿ ಹೋಗ್ತಾ ಇದ್ದಾನೆ ಅಂದ್ರೆ ಶಿಲುಬೆಯ ಕಡೆ ಹೋಗ್ತಾ ಇದ್ದಾರೆ, ಗೆತ್ಸೆಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಶಿಲುಬೆಗೋಸ್ಕರ ಸಿದ್ಧತೆ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವುದನ್ನ ನಾವಿಲ್ಲಿ ಪರಿಚಯ ಮಾಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನು ಆ ಒಂದು ಕಷ್ಟಕರವಾದ ಅನುಭವವನ್ನ ನನ್ನ ಮತ್ತು ನಿಮ್ಮ ರಕ್ಷಣೆಗೋಸ್ಕರ ಹೇಗೆ ತಾಳಿಕೊಂಡರು, ಹೇಗೆ ಅನುಭವಿಸಿದರು ಎಂಬುದನ್ನ ಮಾರ್ಕನ ಸುವಾರ್ತೆಯಲ್ಲಿ ಉಳಿದ 8 ಅಧ್ಯಾಯಗಳಲ್ಲಿ ನಾವು ಕಲಿತುಕೊಳ್ಳುವಂತರಾಗಿದ್ದೇವೆ. ಆದರೆ ಆ ಶಿಲುಬೆಯೇ ಅಂತ್ಯವಲ್ಲ. ಶಿಲುಬೆಯ ಮರಣ ಆದ ಮೇಲೆ ಪುನರುತ್ಥಾನ ಇದೆ. ಶಿಷ್ಯರನ್ನ ಸ್ವಾಮಿ ಭೇಟಿ ಆಗ್ತಾನೆ. ಇವೆಲ್ಲವನ್ನ ನಾವು ಈ ಸುವಾರ್ತೆಯಲ್ಲಿ ಈ 13 ವಾರಗಳಲ್ಲಿ ಬಹಳ ಉನ್ನತವಾಗಿ ಕಲಿಯುವಂತರಾಗಿದ್ದೇವೆ. ವಿಶೇಷವಾಗಿ ಪ್ರತಿದಿನವೂ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕಂಡುಕೊಳ್ಳಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಹೇಳೋಣ. ಈ ಮಾರ್ಕನು ಎಂಬುದಾಗಿ ಹೇಳುವಾಗ ಈಗಾಗಲೇ ನಿಮಗೆ ಗೊತ್ತಿರಬೇಕು ಅನ್ನೋಗಿದೆ, ಈತನು ಮಾರ್ಕಸ್ ಎಂಬುದಾಗಿ ಆತನ ಮೂಲ ಹೆಸರು. ಈತನು ಯೆರೂಸಲೇಂ ಪಟ್ಟಣದ ಒಬ್ಬ ಪ್ರಜೆಯಾಗಿದ್ದನು. ಆತನ ತಾಯಿಯ ಹೆಸರು ಮರಿಯಳು ಎಂಬುದಾಗಿ. ಮಾರ್ಕನನ್ನ ಮೊದಲೇ ಪರಿಚಯ ಮಾಡತಕ್ಕಂಥದ್ದು ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಚನದಿಂದ ಆತನ ಪರಿಚಯವಾಗ್ತದೆ. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಮನೆಯಲ್ಲಿ
ಒಂದು ಪ್ರಾರ್ಥನೆ ಕೂಡ ನಡೀತಾ ಇತ್ತು. ಯಾತಕ್ಕೋಸ್ಕರ ಪ್ರಾರ್ಥನೆ ನಡೀತಾ ಇತ್ತು ಅಂದ್ರೆ, ಈಗಾಗಲೇ ನೀವು ಸತ್ಯವೇದವನ್ನು ಓದಿರಬಹುದು. ಪೇತ್ರನ ಮನೆಯಲ್ಲಿ ಆ ಪೇತ್ರನು ಬಿಡುಗಡೆ ಆಗಬೇಕಾಗಿ ಆ ಮರಿಯಳ ಮನೆಯಲ್ಲಿ ಒಂದು ಪ್ರಾರ್ಥನಾ ಕೂಟ ಇತ್ತು. ಪ್ರಿಯರೇ, ಈ ಮರಿಯಳ ಮನೆಯಲ್ಲಿ ಪದೇ ಪದೇ ಸಾಕಷ್ಟು ಸಮಯ ಪ್ರಾರ್ಥನಾ ಕೂಟಗಳು ನಡೀತಾ ಇತ್ತು. ಕ್ರೈಸ್ತರು ಒಟ್ಟಾಗಿ ಬಂದು ಸೇರ್ತಾ ಇದ್ರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನು ತಾನು ಕಡೆಯ ಭೋಜನವನ್ನ ಮಾಡುವಾಗಲೂ ಸಹ ಈ ಒಂದು ಮನೆಯಲ್ಲಿ, ಆ ಮೇಲ್ಛಾವಣಿಯಲ್ಲಿ ಒಂದು ಸ್ಥಳವನ್ನ ಇಟ್ಟುಕೊಂಡಿದ್ದನು. ಮರಿಯಳು, ಆಕೆಯು ಬಡವಳಲ್ಲ. ಈ ಮರಿಯಳು ಐಶ್ವರ್ಯವಂತಳಾಗಿದ್ಲು. ಅನೇಕರಿಗೆ ಸಹಾಯ ಮಾಡತಕ್ಕಂತ ಮಗಳಾಗಿದ್ಲು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಮಾರ್ಕನು ಅಂದ್ರೆ ಈತನ ಹೆಸರು ಜಾನ್ ಮಾರ್ಕ್ ಎಂಬುದಾಗಿ. ಈತನು ಶಿಷ್ಯರಲ್ಲಿ ಒಬ್ಬನಲ್ಲ. ಆದರೆ ಈತನ ಪರಿಚಯವನ್ನು ನಾವು ಮಾಡಿಕೊಳ್ಳುವಾಗ ಈತನು ಯೌವನಸ್ಥನಾಗಿದ್ದನು. ಕುಲೀನ ಮನೆತನದ ಶ್ರೀಮಂತ ಮಹಿಳೆಯ ಮಗನಾಗಿದ್ದನು. ಸಭೆಗೆ ಹಣಕಾಸು ಸಹಾಯವನ್ನು ಮಾಡ್ತಾ ಇದ್ನು. ಪ್ರಾರ್ಥನಾ ಕೂಟಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದ್ನು. ಮುಂದೆ ನಾವು ನೋಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಈ ಮಾರ್ಕನು ಇವತ್ತಿನ ಪಾಠದಲ್ಲಿ ಮಾತ್ರ ನಾವು ಗಮನ ಹರಿಸೋಣ. ಸುವಾರ್ಥ ಸೇವೆಯಲ್ಲಿ ಅಷ್ಟು ಆಸಕ್ತಿಯನ್ನು ವಹಿಸ್ಲಿಕ್ಕೆ ಆತನು ಮನಸ್ಸು ಮಾಡಿರ್ಲಿಲ್ಲ. ಆತನಿಗೆ ಆಸಕ್ತಿ ಇರಲಿಲ್ಲ ಎಂಬುದಾಗಿ ನಾವು ಕಲಿತುಕೊಳ್ಳುವಂತರಾಗಿದ್ದೇವೆ. ಯಾಕೆ ಆಸಕ್ತಿ ಇರಲಿಲ್ಲ? ಪೌಲನು ತನ್ನ ಮೊದಲನೆಯ ಸುವಾರ್ಥ ಸೇವೆಯನ್ನ ಪ್ರಾರಂಭ ಮಾಡುವಾಗ ಬಾರ್ನಬನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋದನು. ಆ ಬಾರ್ನಬನನ್ನ ಕರೆದುಕೊಂಡು ಹೋಗ್ತಾ ಇರುವಾಗ ಬಾರ್ನಬನ್ ಹೇಳ್ತಾನೆ, ನಮ್ಮ ಜೊತೆಯಲ್ಲಿ ಜಾನ್ ಮಾರ್ಕ್ ಇವನನ್ನೂ ಸಹ ಕರೆದುಕೊಳ್ಳೋಣ ಎಂಬುದಾಗಿ ಹೇಳುವಾಗ ಪೌಲ ಹೇಳ್ತಾನೆ, ಬೇಡ. ಯಾಕೆಂದ್ರೆ ಅವನು ಸುವಾರ್ತೆಯ ವಿಷಯದಲ್ಲಿ ಹೇಡಿತನವನ್ನ ತೋರಿಸಿದ್ದಾನೆ. ಅವನು ನಮ್ಮ ಸೇವೆಗೆ ಹೊಂದಿಕೊಳ್ಳುವುದಿಲ್ಲ. ಅವನಿಗೆ ಧೈರ್ಯ ಸಾಲದು. ಅವನು ನಮ್ಮ ಜೊತೆಯಲ್ಲಿ ಬೇಡ ಎಂಬುದಾಗಿ ಪೌಲನು ಹೇಳುವಂತನಾಗಿದ್ದಾನೆ. ಯಾಕೆ ಬೇಡ ಅಂದ? ಸುವಾರ್ಥ ಸೇವೆಯಲ್ಲಿ ಈತನು ಯಾಕೆ ಹಿಂಜರಿದ? ಒಂದು ಸಣ್ಣ ದೃಷ್ಟಾಂತವನ್ನ ನಾವು ಕಲಿತುಕೊಳ್ಳೋಣ. ಇವರೆಲ್ಲರೂ ಸೈಪ್ರಸ್ ಎಂಬತಕ್ಕಂತ ದ್ವೀಪಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ರು. ಅಲ್ಲಿ ಯಹೂದ್ಯರ ಮಧ್ಯದಲ್ಲಿ ದೇವರ ಸುವಾರ್ತೆಯನ್ನ ಸಾರುವವರಾಗಿದ್ದರು. ಆ ಸುವಾರ್ತೆಯನ್ನ ಸಾರ್ತಕ್ಕಂಥ ಸಮಯದಲ್ಲಿ ಸುಳ್ಳು ಪ್ರವಾದಿಯು, ಮಂತ್ರವಾದಿಯು ಆಗಿದ್ದ ಬಾರ್ ಯೇಸು ಎಂಬ ಯಹೂದ್ಯ ಮನುಷ್ಯನನ್ನ ಕಾಣ್ತಾರೆ. ಈತನು ಜನರನ್ನ ಮೋಸ ಮಾಡ್ತಾ ಇದ್ನು, ಮಂತ್ರಗಳನ್ನ ಮಾಡ್ತಾ ಇದ್ನು. ನಾವು ರಕ್ಷಣೆಯನ್ನು ಕೊಂಡುಕೊಳ್ಳಬಹುದು ಎಂಬುದಾಗಿ ಅವರಿಗೆ ಪರಿಚಯ ಮಾಡ್ತಾ ಇದ್ನು. ಈ ಒಂದು ಮುಖ್ಯವಾದಂತ ಏಷ್ಯಾ ಖಂಡದಲ್ಲಿರತಕ್ಕಂತ ಈ ಒಂದು ದ್ವೀಪದಲ್ಲಿ ಇವರು ಸುವಾರ್ತೆಯನ್ನ ಮಾಡ್ತಾ ಇರುವಾಗ ಮಾರ್ಕನಿಗೆ ಕಷ್ಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ. ಅದನ್ನು ಎದುರಿಸುವ ಶಕ್ತಿ ಆತನಿಗೆ ಇರಲಿಲ್ಲ. ಶ್ರೀಮತಿ ವೈಟಮ್ನವ್ರು ಹೇಳ್ತಾರೆ, ಸುವಾರ್ಥ ಸೇವೆಯಲ್ಲಿ ಮಾರ್ಕನು ಬಹಳವಾಗಿ ಭಯಪಟ್ಟು ಧೈರ್ಯ ಕಳೆದುಕೊಂಡಿದ್ದನು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಸುವಾರ್ತೆಯನ್ನ ಮಾಡಲಿಕ್ಕೆ ಧೈರ್ಯ ಬೇಕು.
ಪ್ರಾರಂಭದಲ್ಲಿ ಅಂತಹ ಧೈರ್ಯವನ್ನ ಪೌಲನು ಈ ಮಾರ್ಕನಲ್ಲಿ ಕಂಡುಕೊಳ್ಳಲಿಲ್ಲ. ಮಾರ್ಕನಿಗೆ ಧೈರ್ಯ ಸಾಲದು. ಯಾಕೆಂದ್ರೆ ಸುವಾರ್ತೆಯನ್ನು ಮುಂದುವರಿಸಿಕೊಂಡು ಹೋಗುವಾಗ ನಮಗೆ ಅಡಚಣೆಗಳು ಬರ್ತವೆ, ಎದುರಾಳಿಗಳಿರ್ತಾರೆ, ಕಷ್ಟವನ್ನ ಅನುಭವಿಸ್ಬೇಕಾಗ್ತದೆ, ಅವಮಾನವನ್ನ ಅನುಭವಿಸ್ಬೇಕಾಗ್ತದೆ, ನಿಂದೆಯನ್ನ ತಾಳಿಕೊಳ್ಳಬೇಕಾಗ್ತದೆ. ಹಿಂದೆ ನೀವು ಚರಿತ್ರೆಯನ್ನು ಓದಿದ್ರೆ ಶಿಷ್ಯರು ಸುವಾರ್ತೆಯನ್ನ ಲೋಕದ ಎಲ್ಲಾ ಕಡೆ ಸಾರ್ಲಿಕ್ಕೆ ಸಾಕಷ್ಟು ಕಷ್ಟವನ್ನ ಅನುಭವಿಸಿದರು ಎಂಬುದಾಗಿ ನೋಡ್ತೇವೆ. ಯಾವುದು ಸುಲಭವಾಗ್ಲಿಲ್ಲ ಪ್ರಿಯರೇ. ತಮ್ಮ ಪ್ರಾಣವನ್ನ ಕೊಡ್ಲಿಕ್ಕೆ ಅವರು ಸಿದ್ಧರಾಗಿದ್ರು. ದೇವರ ಸೇವೆಗೆ ಸಂಪೂರ್ಣವಾಗಿ ತಮ್ಮನ್ನ ಒಪ್ಪಿಸಿಕೊಟ್ರು. ಆದ್ರೆ ಇಲ್ಲಿ ಜಾನ್ ಮಾರ್ಕ್ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿರಲಿಲ್ಲ. ಕಾರಣವನ್ನ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಮಾರ್ಕನು ಈ ಕಠಿಣ ಕಾಲಗಳ ಸಮಯವನ್ನ ಆತನು ನೋಡ್ಲಿಲ್ಲ. ಎಲ್ಲವೂ ಅನುಕೂಲವಾಗಿತ್ತು. ಕಷ್ಟ ಅಂದ್ರೇನು, ನೋವು ಅಂದ್ರೇನು, ಹಸಿವು ಅಂದ್ರೇನು, ನೀರಿಡಿಕೆ ಅಂದ್ರೇನು, ಬರಿಗಾಲಿನಲ್ಲಿ ನಡೆಯುವುದು ಅಂದ್ರೇನು, ಅನುಕೂಲ ಇರುವ ಮಕ್ಕಳು, ಐಶ್ವರ್ಯವಂತ ಮಕ್ಕಳು, ಶ್ರೀಮಂತಿಕೆಯಲ್ಲಿ ಬೆಳೆದ ಮಕ್ಕಳು ಕಷ್ಟವನ್ನ ನೋಡಿರುವುದಿಲ್ಲ. ಒಂದು ವೇಳೆ ಹಾಗೆ ಇದ್ದ ಮಾರ್ಕನು ಇಂಥ ಕಷ್ಟಗಳು ಬಂದಾಗ ಅವನಿಗೆ ಎದುರಿಸಲಿಕ್ಕೆ ಧೈರ್ಯವಿಲ್ಲದ ಕಾರಣ ಅವನು ಹೇಳ್ತಾನೆ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು ಯೆರೂಸಲೇಮಿಗೆ ಹಿಂತಿರುಗಿ ಹೋಗ್ತೇನೆ. ಪೌಲ ಮತ್ತು ಬಾರ್ನಬನು ಆಂತಿಯೋಕ ಎಂಬತಕ್ಕಂಥ ಸ್ಥಳಕ್ಕೆ ಹೋಗಿದ್ದರು. ಯಾಕೆಂದ್ರೆ ಆಂತಿಯೋಕ ಎಂಬತಕ್ಕಂಥ ಸ್ಥಳ ನಾವು ಈಗಾಗಲೇ ಕಲಿತುಕೊಂಡಿರುವ ಹಾಗೆ ಅಪೊಸ್ತಲ ಕೃತ್ಯಗಳು ಹೇಳುವ ಹಾಗೆ ಪ್ರಪ್ರಥಮ ಬಾರಿಗೆ ಅಲ್ಲಿ 26ನೇ ವಚನ ಹೇಳ್ತದೆ, ಆಂತಿಯೋಕಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರ 1 ವರ್ಷ ಸಭೆಯವರ ಸಂಗಡ ಕೂಡಿಯಿದ್ದು ಬಹುಜನರಿಗೆ ಉಪದೇಶ ಮಾಡಿದರು. ಆಂತಿಯೋಕದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಇದುವರೆಗೂ ಶಿಷ್ಯರನ್ನ ಯಹೂದ್ಯರು ಎಂಬುದಾಗಿ ಗಣನೆ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಪ್ರಪ್ರಥಮ ಮಾರ್ಗೆ ಇವರು ಯೇಸು ಕ್ರಿಸ್ತನ ಹಿಂಬಾಲಕರು, ಇವರು ಕ್ರೈಸ್ತರು ಎಂಬುದಾಗಿ ಗುರುತಿಸಲ್ಪಟ್ಟರು. ಆ ಸಭೆಯ ಸ್ಥಳಕ್ಕೆ ಹೋಗಿ ಸೇವೆಯನ್ನು ಬಲಪಡಿಸಬೇಕು, ಅಲ್ಲಿರ್ತಕ್ಕಂಥ ವಿಶ್ವಾಸಿಗಳನ್ನು ಬಲಪಡಿಸಬೇಕೆಂಬುದಾಗಿ ಪೌಲ, ಮಾರ್ಕ, ಬಾರ್ನಬ 3 ಜನ ಹೋಗ್ತಾರೆ. ಅವರು 3 ಜನ ಹೋಗುವಾಗ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಮಾರ್ಕನಿಗೆ ಒಂದು ಹೊಸದಾಗಿತ್ತು. ಅಯ್ಯೋ, ಇದೆಲ್ಲ ನನಗೆ ಗೊತ್ತಿಲ್ಲ, ಸೇವೆಯಲ್ಲಿ ಕಷ್ಟ ಆಗ್ಬೇಕಾಗ್ತದೆ, ಅನೇಕ ಅಪಾಯಗಳು ಬರ್ತವೆ, ಅನೇಕ ಶೋಧನೆಗಳಿರ್ತವೆ, ಅನೇಕ ಸಮಸ್ಯೆಗಳಿರ್ತವೆ, ನಾನು ಎದುರಿಸಲಿಕ್ಕೆ ಶಕ್ತಿ ಇಲ್ಲ ನನಗೆ ಎಂಬುದಾಗಿ ಆತನು ಸೇವೆಯಲ್ಲಿ ಮುಂದೆ ಬರಬಹುದಾದ ಅಪಾಯಗಳು ಮತ್ತು ಕಷ್ಟದ ಸಮಯಗಳ ಬಗ್ಗೆ ಭಯಪಟ್ಟು ನಿರೀಕ್ಷೆಯನ್ನ ಕಳೆದುಕೊಂಡನು. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯೋಹಾನನೆನಿಸಿಕೊಳ್ಳುವ ಮಾರ್ಕನು ಸುವಾರ್ಥ ಸೇವೆಯಲ್ಲಿ ಕಷ್ಟ, ದುಃಖ, ಅಪಾಯಗಳನ್ನು ಎದುರಿಸಲು ಸಿದ್ಧನಿರಲಿಲ್ಲ. ಆದುದರಿಂದ ಅವನು ಸೇವೆಯಲ್ಲಿ ಕೊಂಚ ಹಿಂದೆರಿದು ಯೆರೂಸಲೇಮಿಗೆ ಹಿಂತಿರುಗಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಈ ಸಾಯಂಕಾಲದ ವೇಳೆಯಲ್ಲಿ ಈ ಮಾರ್ಕನ ಬಗ್ಗೆ ನಾವು ಕಲಿತುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಇಂತಹ ಕಷ್ಟ, ಸಂಕಟ, ಕಠಿಣ ಕಾಲ ಬಂದಾಗ ನಾವು ಸಹ
ಅನೇಕ ವೇಳೆ ಜಾನ್ ಮಾರ್ಕ್ ರೀತಿಯಲ್ಲಿ ನಿರೀಕ್ಷೆಯನ್ನ ಕಳೆದುಕೊಳ್ಳುತ್ತೇವೆ. ನಿರಾಶೆ ಆಗ್ತದೆ ನಮಗೆ. ಇಷ್ಟು ಕಷ್ಟ ಸೇವೆಯಲ್ಲಿದ್ರೆ ಆ ಸೇವೆ ನನಗೆ ಬೇಕಾಗಿಲ್ಲ ಎಂಬುದಾಗಿ. ಒಬ್ಬ ಐಶ್ವರ್ಯವಂತನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಲು ಬಂದಾಗ ಯೇಸು ಕ್ರಿಸ್ತನ ಹೇಳ್ತಕ್ಕಂಥದ್ದು, ನನ್ನನ್ನು ಹಿಂಬಾಲಿಸಬೇಕಾದ್ರೆ ನಿನ್ನಲ್ಲಿರುವ ಐಶ್ವರ್ಯವನ್ನ ಮಾರಿ ಬಡವರಿಗೆ ಹಂಚಿ ಅನಂತರ ನನ್ನನ್ನು ಹಿಂಬಾಲಿಸು, ಆಗ ನಿನಗೆ ದೇವರಾಜ್ಯ ಸುಲಭವಾಗಿ ಸಿಗುತ್ತದೆ ಎಂಬುದಾಗಿ. ಐಶ್ವರ್ಯವಂತನು ಯೋಚನೆ ಮಾಡೋದ್ನು, ಇಷ್ಟೆಲ್ಲ ತ್ಯಾಗ ಮಾಡಿ ನಾನು ಯಾಕೆ ಪರಲೋಕ ಹೋಗ್ಬೇಕು, ಯಾಕೆ ನಾನು ನನ್ನ ಹಣವನ್ನ ಬಡವರಿಗೆ ಕೊಡಬೇಕು ಎಂಬುದಾಗಿ. ಪ್ರಿಯರೇ, ದೇವರ ಸೇವೆಯಲ್ಲಿ ಮುಂದೆ ಹೆಜ್ಜೆ ಇಟ್ಟವನು ಹಿಂದಕ್ಕೆ ಹೋಗಬಾರದು. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 62ನೇ ವಚನವನ್ನು ಗಮನಿಸುವಾಗ ಯೇಸು ಕ್ರಿಸ್ತನೇ ಆಡ್ತಕ್ಕಂಥ ಮಾತುಗಳು. ಒಬ್ಬನು ನೇಗಿಲ ಮೇಲೆ ಕೈ ಇಟ್ಟು ಹಿಂದಕ್ಕೆ ತಿರುಗಿದಾಗ, ಹಿಂದಕ್ಕೆ ನೋಡಿದಾಗ ಅವನು ದೇವರ ರಾಜ್ಯಕ್ಕೆ ಅರ್ಹನಲ್ಲ ಎಂಬುದು. ದೇವರ ಸೇವೆಯಲ್ಲಿ ಮುನ್ನುಗ್ಗುವಾಗ ಕಷ್ಟಗಳು, ಸಂಕಟಗಳು, ನೋವುಗಳು, ಅವಮಾನಗಳು ಬರುತ್ತವೆ ಎಂಬುದನ್ನ ನಾವು ಎದುರಿಸಬೇಕು. ನಾವು ಸಿಕ್ಕುತ್ತೆ, ಅವೆಲ್ಲವೂ ನಾವು ಅನುಭವಿಸಬೇಕು ಎಂಬುದನ್ನ ನಾವು ಈಗಾಗಲೇ ಎದುರುಗೊಳ್ಳಬೇಕು. We must anticipate there are going to be difficulties when we are doing God's work. ದೇವರ ಸೇವೆಯನ್ನು ಮಾಡುವಾಗ ಕಷ್ಟಗಳು ಇರುತ್ತವೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು. ಭಯದ ಕಾರಣದಿಂದ ಕ್ರಿಸ್ತನ ಸೇವೆಯಲ್ಲಿ ಹಿಂಜರಿಯಬಾರದು. ಕ್ರೈಸ್ತಿಯ ಜೀವಿತದಲ್ಲಿ ಧೈರ್ಯ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕೋಸ್ಕರ ಒಂದು ಸುಂದರವಾದ ಹಾಡನ್ನು ಹಾಡ್ತೇವೆ. ಧೈರ್ಯಶಾಲಿಯಾಗಿರು ದಾನಿಯೇಲನಂತೆ. ಒಬ್ಬನೇ ಬ್ಯಾಬಿಲೋನ್ ದೇಶದಲ್ಲಿ ರಾಜನನ್ನು ಎದುರಿಸಿದವನು, ಭಯಪಡದವನು, ಹಿಂಜರಿಯದವನು, ಒಬ್ಬಂಟಿಗನಾಗಿ. ಇವತ್ತು ಮಾರ್ಕನ ಹಿಂಜರಿದನು, ಆದರೆ ಮುಂದೆ ನಾವು ಪಾಠಗಳಲ್ಲಿ ಕಲಿಲಿಕ್ಕೆ ಹೋಗ್ತೇವೆ, ಅವನು ಒಬ್ಬ ಉತ್ತಮವಾದ ಸೇವಕನಾದನು ಎಂಬುದಾಗಿ. ಪೌಲನು ಒಬ್ಬ ದೊಡ್ಡ ಸೇವಕನಾಗಿ ಇವನನ್ನ ನಾವು ಸೇರಿಸಿಕೊಳ್ಳಬಾರದು. ಇಂತಹ ಏಡಿತನದ ಮನಸ್ಸುಳ್ಳವರು, ಆತ್ಮವುಳ್ಳವರು ನಮ್ಮ ಸೇವೆಗೆ ಯಾವತ್ತೂ ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನ ಆತನ ಅರ್ಥಗಳು. ಆದ್ರೆ ಬಾರ್ನಬನು, ನಾಳೆ ನಾವು ಕಲಿಲಿಕ್ಕೆ ಹೋಗ್ತೇವೆ, ಅವನಿಗೆ ಇನ್ನೊಂದು ಅವಕಾಶ ಕೊಡು ಎಂಬುದಾಗಿ ಕೇಳಿಕೊಂಡ. ಬೇರೆ ಇವತ್ತು ಬಾರ್ನಬನಂತ ವ್ಯಕ್ತಿಗಳು ನಮಗೆ ಬೇಕಾಗಿದ್ದಾರೆ. ಪ್ರೋತ್ಸಾಹ ಮಾಡ್ತಕ್ಕಂಥ ವ್ಯಕ್ತಿಗಳು ನಮಗೆ ಬೇಕಾಗಿದ್ದಾರೆ. ಸೇವೆಯಲ್ಲಿ ಪ್ರೋತ್ಸಾಹ ಮಾಡ್ತಕ್ಕಂಥವ್ರು ಕಡಿಮೆ ಜನ ಇದ್ದಾರೆ, ಪ್ರಿಯರ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಕ್ರಿಸ್ತನ ನಂಬಿ ಮುನ್ನೋಗ್ಬೇಕಾಗ್ತದೆ. ಈ ಸಾಯಂಕಾಲ ಸುವಾರ್ಥ ಸೇವೆಯಲ್ಲಿ ಮಾರ್ಕನು ಅಧೈರ್ಯದಿಂದ ಹಿಂತಿರುಗಿದ ಹಾಗೆ ನಾವು ಹಿಂದಕ್ಕೆ ಹೋಗಬಾರದು. ಸುವಾರ್ಥ ಸೇವೆಯಲ್ಲಿ ನಾವು ಮುಂದೆ ನುಗ್ಗಬೇಕು, ಮುಂದೆ ಸಾಗಬೇಕು. ಯಾಕೆಂದ್ರೆ ಜಯ ಕೊಡುವ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡಲಿಕ್ಕೆ ದೇವರು ಸದಾ ಸಿದ್ಧರಿದ್ದಾರೆ. ಆ ಗುಂಪಿನಲ್ಲಿ ನಾವು ಸೇರುವಂತೆ ದೇವರು ನಮಗೆ ಸಹಾಯವನ್ನು ಮಾಡಲಿ ಎಂಬುದಾಗಿ ಈ ಸಾಯಂಕಾಲದ ನನ್ನ ಸಣ್ಣ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಸಬ್ಬತ್ ಶಾಲೆಯ ಪಾಠವನ್ನ ಸವಿವರವಾಗಿ ತಿಳಿಸಿಕೊಟ್ಟಂತಹ ಹಿರಿಯ ಬೋಧಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಧನ್ಯವಾದಗಳು. ಈ ಒಂದು ದಿನದ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ಪ್ರಶ್ನೆಗಳಿರುವುದಾದರೆ ಕೇಳಬಹುದು.
ಬೋಧಕರು ನಮಗೆ ಉತ್ತರವನ್ನ ತಿಳಿಸುವಂತವರಾಗಿದ್ದಾರೆ. I want to give some information about today's lesson. There are several points that we should consider with reference to the title of today's lesson. The title of today's lesson is obsolete, incorrect. Because if you see the translations of Kannada and then English, it's totally different. Understanding of this is totally different. Let us take, for example, if a student has failed in SSC exams, does it mean it's a failure for his entire life? Not at all. So what are the points to say in reference to the title written? I say that it's not a failure. There must have been some assignments where he must have not fulfilled. And there are reasons for not fulfilling that. For example, if you take Paul and Barnabas, they were sailing to Cyprus. And Mark also, he had relatives and friends where they would welcome him. But when he was asked to sail with Paul to Perga, he knew that in Perga he did not have relatives. So he could not take it because he was mostly tied with his friends and relatives. So from this context, from this we understand he did not fulfill the mission of going with Paul to that place. There's also one more reason. Mark was abandoned by Paul. Why? Because Mark was going towards Jerusalem. He didn't want to go to Antioch. Why? Because in Acts 12 it says his mother Mary was living there. And he was homesick in the absence of his mother. And therefore, he went back to his mother. And another thing, later on we see, Paul, first he did not agree with Mark because he didn't join with Mark. And he did certain things which were not accepted by Paul. But years later, we see that Paul and John Mark were fully close together in their ministry. They reconciled. First, they had a difference. Then they reconciled. And then they shared a common ministry together. And therefore, the proof of that is that Paul would tell Timothy, get John Mark and bring him with you to me because he is helpful to me in my ministry. So in the earlier stage, we see there was a difference of opinion. He did not agree, did not go with him. But now Paul, he says that bring Timothy to me and help me in my ministry. So from this we can infer that it is not a failed missionary. So there are so many other points to make it short. We cannot call this person as a failed missionary, but in context to certain fulfillments which on account of his nature, therefore he was not able to complete it. And therefore we can say that in spite of all these drawbacks in his life, but he was able to present the message in a very nice way about the Lord Jesus Christ. Amen. Thank you, Thank you, brother. Anna, for your contribution. ನಾನು ಯಾಕೆ ಇವತ್ತಿನ ಪಾಠವನ್ನ ಇವತ್ತು ಸೀಮಿತ ಆಗಿ, ಯಾಕಂದ್ರೆ ಮುಂದೆ ನಾವು ಗೊತ್ತಾಗ್ತದೆ ಮಾರ್ಕನು ಸೇವೆಯಲ್ಲಿ ಎಷ್ಟು ಉಪಯುಕ್ತವಾದ್ನು. ಮತ್ತೆ ಅವನು ತಿಮೋಥನಿಗೆ ಹೇಳ್ತಾನೆ, ಮಾರ್ಕನ್ ಕರ್ಕೊಂಡು ಬಾ, ಆತನು ನನ್ನ ಸೇವೆಯಲ್ಲಿ ಬಹಳ ಬೇಕಾಗಿದ್ದಾನೆ ಎಂಬುದಾಗಿ. ಎಲ್ಲವನ್ನ ನಾವು ಒಂದೇ ದಿನದಲ್ಲಿ ಹೇಳ್ಬಿಟ್ರೆ ನಾಳೆ ಮಾಡೋರ್ಗೆ ಅವಕಾಶ ಇರೋದಿಲ್ಲ. ಇವತ್ತಿನ ಪಾಠ ಎಷ್ಟು ಬೇಕು ಅಷ್ಟನ್ನು ನಾವು ಕಲ್ತ್ಕೊಳ್ಳೋಣ. ಖಂಡಿತವಾಗಿಯೂ ಮಾರ್ಕನು what happens you see is when you first and foremost thing, every lesson has a title. Based on the title only our discussions proceed. So we should not get prejudiced by that thought that he is a failed missionary. The answers to today we will get it tomorrow.
Yeah, that is Tomorrow's fine, lesson but is very clear. yeah, when The right answer. from the right from the We are start, not we have telling this. we are not telling he is a failure. At times, he No, also you are, went back. He no, could no, not see, bear no, the no, no, difficulty. no, that is different. That's the reason why the author of this lesson says he's a failed missionary. But when you do studies on some reference works and commentaries, you will come to know it was not a failed missionary. Of course, we will get these points later on, but always a title should always lead us in the right direction. ಬ್ರದರ್, ಈ ಒಂದು Okay. ದಿನದ ಪಾಠದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕನ್ನಡದ ಟ್ರಾನ್ಸ್ಲೇಷನ್ ಅಲ್ಲಿ ಹಿಂಜರಿತ ಅಂತ ಇರೋದು. ಸೊ ಮುಂದಿನ ಪಾಠದಲ್ಲಿ ಅಂದ್ರೆ ಅವನು ಹಿಂಜರಿದ್ನು ಪ್ರಾರಂಭದಲ್ಲಿ, ನಂತರದಲ್ಲಿ ಆತನ ಒಂದು ಜೀವಿತದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ಪಾಠದಲ್ಲಿ ಕಲಿಯುವಂತವರಾಗಿದ್ದೇವೆ. ನಿಮ್ಮ ಒಂದು ಕೊಡುಗೆಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಪ್ರಾರ್ಥನಾ ಸಮಯ. ಯಾವುದೇ ಪ್ರಾರ್ಥನಾ ಬೇಡಿಕೆಗಳಿರುವುದಾದ್ರೆ ದಯವಿಟ್ಟು ತಾವು ತಿಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳುವಂತವಳಾಗಿದ್ದೇನೆ. ಹಿರಿಕರಾದ ನಳಿನ ಬೆಸ್ಲಿ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ಕೇಳ್ತೇನೆ. ಯಾವುದೇ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕಾಗಿ ವಿನಂತಿಸ್ತೇನೆ. ಸೋದರಿ ನಮಸ್ಕಾರ, ನಮಗಾಗಿ ಪ್ರಾರ್ಥಿಸಿ. KP ರವಿ ಬಳ್ಳಾರಿ ಅವರ ಒಂದು ಕುಟುಂಬಕ್ಕೋಸ್ಕರ ಹಾಗೂ ಅವರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡುವ, ಹಾಗೂ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯ ಒಂದು ಕುಟುಂಬಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡುವ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಕ್ಕೂ ಸಮಸ್ತ ಕೊಡೆಯನ್ನಾಗಿರ್ತಕ್ಕಂಥ ಒಬ್ಬನೇ ತಂದೆ ಸ್ವಾಮಿ, ಮತ್ತೊಂದು ಆವರ್ತಿ ಸಭಾಶಾಲೆಯ ಪಾಠವನ್ನ ಕಲಿಯುವ ಸದವಕಾಶವನ್ನ ಬೋಧಕರಾಗಿರ್ತಕ್ಕಂಥ ಹಿರಿಯ ಬೋಧಕರಾಗಿರ್ತಕ್ಕಂಥ ರಾಜು ಅವರ ಮೂಲಕ ನಮಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಅಂತ ಸ್ತುತಿ ಸಲ್ಲಿಸೋಳಾಗಿದ್ದೇನೆ. ತಂದೆ, ಈ ತ್ರೈಮಾಸಿಕದಲ್ಲಿ ಮಾರ್ಕನ ಸುವಾರ್ತೆಯನ್ನ ನಾವು ಕಲಿಯುವ ಹಾಗೆ ಸ್ವಾಮಿ, ಸುವಾರ್ಥ ಸೇವೆಯಲ್ಲಿ ನಾವು ಹೇಗೆ ಇರ್ಬೇಕು ಅಂತಕ್ಕಂಥದ್ದನ್ನ ಮಾರ್ಕನ ತಿಳಿಸಿರುವ ಮೂಲಕ ನಾವು ಕಲಿಲಿಕ್ಕಾಗುವಂತೆ ಬೋಧಕರ ಸಹಾಯದಿಂದ ನಮ್ಗೆ ಅರಿವು ಜ್ಞಾನವನ್ನು ತಿಳಿಸಿಕೊಡ್ತಾ ಇದೆಯಪ್ಪ. ಅದಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲೂ ಕೂಡ ಬಂದಂತ ಈ ಸಭಾಶಾಲೆಯ ಪಾಠಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಬೋಧನೆ ಮಾಡಿದಂತ ಹಿರಿಯ ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಅವ್ರಿಗೂ ಕೂಡ ಸ್ವಾಮಿ ನಾನು ಧನ್ಯವಾದಗಳ ಜೊತೆಯಲ್ಲಿ ಸ್ವಾಮಿ ಉತ್ತಮವಾದ ರೀತಿಯಲ್ಲಿ ನಮ್ಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದಾರೆ ಸ್ವಾಮಿ. ಇನ್ನೂ ಹೆಚ್ಚು ರೀತಿಯಲ್ಲಿ ನಾವು ಪಾಠಗಳನ್ನ ಕಲಿತು ಅದನ್ನ ಧ್ಯಾನಿಸುತ್ತಾ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದನ್ನ ಕ್ರಿಯಾ ರೂಪದಲ್ಲಿ ನಾವು ಇತರರಿಗೆ ತೋರಿಸಲಿಕ್ಕಾಗುವಂತೆ ನಮ್ಮನ್ನು ಉಪಯೋಗಿಸ್ಕೋಸ್ತಂದೆ. ಮಾರ್ಕನಲ್ಲಿರುವ ರೀತಿಯಲ್ಲೇ ನಮ್ಮಲ್ಲೂ ಕೂಡ ಹಲವಾರು ಬಲಹೀನತೆಗಳಿವೆ ಸ್ವಾಮಿ. ಕಷ್ಟ ಸಮಸ್ಯೆಗಳು ಬಂದಾಗ ಸುವಾರ್ತೆ ಸೇವೆಯಿಂದ ದೂರ ಹೋಗ್ತಕ್ಕಂಥದ್ದು ಸಹಜವಾಗಿದೆ. ಆದ್ರೆ ಇದು ಬರ್ತಕ್ಕಂಥದ್ದು ಸಹಜವಾದದ್ದು ಬಂದೇ ಬರುತ್ತೆ ಅಂತಕ್ಕಂಥ ಒಂದು ಬಲವನ್ನ ಪಾಠದ ಮೂಲಕ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಹಾದಿಯಲ್ಲಿ ನಡೆಯುವ ಮಕ್ಕಳಾಗುವಂತೆ ಸಹಾಯ ಮಾಡು. ವಿಶೇಷವಾದ ರೀತಿಯಲ್ಲಿ ಕೂಡಿ ಬಂದಿರತಕ್ಕಂಥ ಈ ಚಿಕ್ಕ ಕುಟುಂಬವನ್ನ ಹೇರಳವಾದ ರೀತಿಯಲ್ಲಿ ಆಶೀರ್ವದಿಸು. ನಾವು ಪ್ರತಿನಿತ್ಯ ನಾವು ಕಲಿತು ಹಂತವಾಗಿ ನಿನ್ನ ಸೇವಕರಾಗಿ ಸುವಾರ್ತೆಯ ಒಂದು ಸಾಧನೆಗಳಾಗಿ ನಾವು ರೂಪುಗೊಳ್ಳಲಿಕ್ಕಾಗುವಂತೆ ಇದ್ರ ಮೂಲಕ ಕಾರ್ಯ ಮಾಡಿ ನೀನಪ್ಪ. ಈ ಸಂದರ್ಭದಲ್ಲಿ ಬಂದಂತ ಪ್ರಾರ್ಥನೆ ವಿಜ್ಞಾಪನೆಯನ್ನೇ ನಿನ್ನ ಪಾದದ ಅಡಿಯಲ್ಲಿ ಅಡಿಕೆ ಮಾಡುವಳಾಗಿದ್ದೇನೆ. ರವಿ ಅವರು ನಮ್ಗಾಗಿ ಪ್ರಾರ್ಥನೆಯನ್ನ ಮಾಡಿ ಅಂತ ಕೇಳಿರುವ ಹಾಗೆ ಸ್ವಾಮಿ, ಆ ಕುಟುಂಬದ ನಾಯಕನಾಗಿ ನಿಂತು ಅವರ ಪ್ರಾರ್ಥನೆ ಅಗತ್ಯ ಏನೆಂಬುದು, ಅವರ ಕೊರತೆ ಏನೆಂಬುದು ಅಂತಕ್ಕಂಥದ್ದು ನಿನ್ನ ಗೊತ್ತಿದೆ ಸ್ವಾಮಿ. ಅದೆಲ್ಲವನ್ನ ನಿನ್ನ ಪಾಲಿಸಿಕೊಟ್ಟು ನಡೆಸಪ್ಪ. ಯಾಕೆಂದ್ರೆ ನೀನ್ ಸರ್ವಶಕ್ತನಾಗಿದ್ದೀಯ ತಂದೆಯಾಗಿ ಮಕ್ಕಳನ್ನ ಯಾವ ರೀತಿ ಪಾಲನೆ ಮಾಡ್ತಾರೋ ಅದಕ್ಕಿಂತಲೂ ಉನ್ನತವಾದ ತಂದೆಯಾಗಿ ನೀನು ನಮ್ಮೆಲ್ಲರನ್ನ ಪಾಲಿಸ್ತಾ ಇದ್ದಕ್ಕಾಗಿ ನಿಮ್ ಸ್ತೋತ್ರ ಸಲ್ಲಿಸಲಾಗಿದ್ದೇನೆ ಸ್ವಾಮಿ. ಮತ್ತೊಂದು ಆವರ್ತಿ ತಂದೆ, ನಮ್ಮಲ್ಲಿನ ದೋಷ ಅಪರಾಧ ತಪ್ಪುಗಳನ್ನ ಕ್ಷಮಿಸು. ನೀನ್ ಭಯ ಭಕ್ತಿಯಲ್ಲಿ ಬೆಳೆಯುವ ಮಕ್ಕಳಾಗುವಂತೆ ಸಹಾಯ ಮಾಡು. ಪ್ರತಿಯೊಬ್ಬರ ಆಲೋಚನೆಗಳನ್ನ ನಾವು ಗೌರವಿಸುತ್ತಾ ಸ್ವಾಮಿ, ಇತರರ ಭಾವನೆಗಳಿಗೆ ಬೆಲೆಯನ್ನು ಕೊಡುತ್ತಾ ನಾವು ಒಬ್ಬನೊಬ್ರು ಪ್ರೋತ್ಸಾಹ ಮಾಡುತ್ತಾ ಬೆಳಿಲಿಕ್ಕಾಗುವಂತೆ ನೀನ್ ಸಹಾಯ ಮಾಡು ತಂದೆ. ನಮ್ಮಲ್ಲಿ ಐಕ್ಯತೆಯನ್ನ ಉಂಟು ಮಾಡು ಸ್ವಾಮಿ. ಈ ಮತ್ತೊಂದು ಆವರ್ತಿ ವಾಕ್ಯವನ್ನ ಕೇಳುವ ಸದವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ನಾಳಿನ ಬೆಳಿಗ್ಗೆ ಅನುದಿನದ ಮನ್ನಾ ಕಾರ್ಯಕ್ರಮದಲ್ಲಿಯೂ ಮಾತ್ರವಲ್ಲದೆ ಮತ್ತೆ ಸಾಯಂಕಾಲ ಸಭಾಶಾಲೆಯ ಪಾಠದ ಒಂದು ಮುಂದುವರಿಕೆಯ ಭಾಗವನ್ನ ಕಲಿಯಲಿಕ್ಕಾಗುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ಆಶೀರ್ವದಿಸಿ ನೀನೊಬ್ಬನೇ ಮಹಿಮೆಂದು
ನಾವು ಕೇಳ್ತಕ್ಕಂತ ಬೇಡ್ತಕ್ಕಂತ ಪ್ರತಿಯೊಂದು ಕೂಡ ನಿನ್ಗೆಲ್ಲವೂ ಗೋಚರವಾಗಿದೆ. ನಮ್ಮನ್ನು ಕರುಣಿಸಿ ಕಾಪಾಡು. ರಾತ್ರಿ ಎಲ್ಲ ಸುಖವಾದ ನಿದ್ರೆಯನ್ನ ಕಳೆದು ಮತ್ತೊಂದು ದಿನದಲ್ಲಿ ಇದೆಲ್ಲವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೀಲಿಕ್ಕಾಗುವಂತೆ ಸಹಾಯ ಮಾಡಿ ಆಶೀರ್ವದಿಸಿ ನೀನೊಬ್ಬನೇ ಮಹಿಮೆಯಿಂದ ಬೇಕಾಗಿ ಎಲ್ಲ ಆಶೀರ್ವಾದಗಳನ್ನು ಒಬ್ಬನೇ ರಕ್ಷಕನಾಗಿರುವ ಕ್ರಿಸ್ತೇಸುವಿನ ದಿವ್ಯ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಅಡ್ಡ ಬಿದ್ದು ಬೇಡಿ ಕೊಂಡಾಡೋಳಾಗಿದ್ದೇನೆ ನನ್ನ ತಂದೆ. ಆಮೀನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ. ಏಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿಮ್ಮದೇ ಸ್ವಾಮಿ. ಆಮೇನ್. ಬೋಧಕರಾದ ಪ್ರಸನ್ನ ಕುಮಾರ್ ಅವರ ಜೊತೆ ಅಂತ ಆಶೀರ್ವಾದವನ್ನು ಹೊಂದಿಕೊಳ್ಳುವ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನವು ತಲೆಬಾಗಿ ಬಂದಿರತಕ್ಕಂತ ಎಲ್ಲಾ ನನ್ನ ವಿಶ್ವಾಸಿಗಳ ಮೇಲೆ, ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಡೆಸಿಕೊಂಡು ಬರುತ್ತಿರುವ ಬೋಧಕರಾದ ರಾಜು ಮತ್ತು ಸಹೋದರಿ ಸವಿತಾ ಅವರ ಮೇಲೆ ಮುಂಬರುವ ದಿನಗಳಲ್ಲಿ ನಿನ್ನ ಪಾಠವನ್ನು ಅರ್ಥಗರ್ಭಿತವಾಗಿ ತಿಳಿಸಿಕೊಡುವ ಎಲ್ಲಾ ಬೋಧಕರುಗಳ ಮೇಲೆ ಇಂದು ಎಂದು ಸಹಾಯವನ್ನ ಪ್ರಸನ್ನತೆಯನ್ನು ಇರಲಿ ಸ್ವಾಮಿ.